ಇವತ್ತಿನ ವಿಡಿಯೋದಲ್ಲಿ ಸುಲಭ ರೀತಿಯಲ್ಲಿ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸಿಕೊಡ್ತಾ ಇದ್ದೇನೆ. ನಮಸ್ತೆ, ನಾನು ವಂದನಾ. ಮನೆ ತಿಂಡಿ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಾನು ಬಿರಿಯಾನಿ ಮಾಡಲಿಕ್ಕೆ ಅನ್ನವನ್ನು ಮಾಡ್ಕೊಳ್ತಾ ಇದ್ದೇನೆ. ಅನ್ನ ಮಾಡಲಿಕ್ಕೆ ನೋಡಿ, ಅಕ್ಕಿ ನಾನು ಅನ್ನ ಮಾಡುವ ಅಕ್ಕಿಯೇ ತಗೊಂಡಿದ್ದೇನೆ. ಬಿರಿಯಾನಿ ಅಕ್ಕಿ ಬೇಕಾದರೆ ನಿಮಗೆ ತಗೊಳ್ಬೋದು. ಇಲ್ಲಿ ನೀರಿಟ್ಟಿದ್ದೇನೆ. ಬಿಸಿ ನೀರಿಗೆ ನಾನು ಅನ್ನದ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸುಲಭ ಉಂಟು. ಈ ಥರನೇ ಮಾಡಿದರೆ ಅಡಿಗೆ ಮಾಡಲಿಕ್ಕೆ ಗೊತ್ತಿಲ್ಲದವರು ಈ ಥರ ಬಿರಿಯಾನಿಯನ್ನು ಮಾಡ್ಬೋದು. ಇದು ಬಿರಿಯಾನಿ ಮಾಡಲಿಕ್ಕೆ ಗೊತ್ತಿಲ್ಲದವರಿಗೆ ತುಂಬ ಹೆಲ್ಪ್ ಆಗ್ಬೋದು ಈ ಥರ ಬಿರಿಯಾನಿ ಮಾಡಿದರೆ. ಹಾಗಾಗಿ ತೋರಿಸ್ತಾ ಇದ್ದೇನೆ. ಅಲ್ಲದ್ರೆ ನಿಮಗೆ ಕುಕ್ಕರಲ್ಲಿ ಸಹ ಮಾಡ್ಬೋದು, ಎಲ್ಲ ಒಟ್ಟಿಗೆ ಹಾಕಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಚಕ್ಕೆ ಲವಂಗ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1/4 ಸ್ಪೂನ್ನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಯನ್ನು ಹಾಕೊಳ್ಳೋ ಉದ್ದೇಶ ಏನು ಅಂತ ಹೇಳಿದರೆ, ಇಲ್ಲಿ ಅನ್ನ ಅಂಟಬಾರದು ಎಂಬ ಕಾರಣಕ್ಕಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಅನ್ನ ಬೆಂದಿದೆ. ಬೆಂದು ಅನ್ನ ಅರಳಬಾರದು. ನೋಡಿ, ಈ ಥರ ಬೆಂದರೆ ಸಾಕು. ಇದನ್ನು ಚೆನ್ನಾಗಿ ಬಗ್ಗಿಸಿ ಅನ್ನ ಮಾಡಿ ಇಟ್ಕೊಳ್ತೇನೆ. ನಾವೀಗ ಬಿರಿಯಾನಿ ಮಾಡಲಿಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ನೋಡ್ಕೊಳ್ವಾ. ಮೆಣಸಿನ ಹುಡಿ, ಗರಂ ಮಸಾಲೆ, ಚಕ್ಕೆ ಲವಂಗ, ಇದು ಗರಂ ಮಸಾಲೆ ಹುಡಿ, ಇದು ಕೊತ್ತಂಬರಿ ಹುಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ತುಪ್ಪ, ಇದು ನೋಡಿ ಲಿಂಬೆಹುಳಿ ಬದಲಿಗೆ ಮೊಸರಿದ್ದರೆ ಹಾಕ್ಕೊಳ್ಬೋದು. ಇದು 3 ಈರುಳ್ಳಿ ಹಾಕಿದ್ದೇನೆ, 2 ಟೊಮೆಟೊ, ಸ್ವಲ್ಪ ಗೋಡಂಬಿ, 2 ಕಾಯಿ ಮೆಣಸು, ಈರುಳ್ಳಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪನ್ನೀರು. ನೋಡಿ, ಮೊದಲಿಗೊಂದು ಬಾಣಲೆ ತಗೊಂಡಿದ್ದೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ತೆಳುವಾಗಿ ಕೊಚ್ಚಿಟ್ಟ ಈರುಳ್ಳಿಯನ್ನು ನಾನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಹುರ್ಕೊಳ್ಬೇಕು, ಗೋಲ್ಡನ್ ಬ್ರೌನು ಬರಬೇಕು. ಅಡಿಗೆ ಮಾಡಲಿಕ್ಕೆ ಗೊತ್ತಿಲ್ಲದವರು ಸಮೇತ ಈ ಪನ್ನೀರ್ ಬಿರಿಯಾನಿಯನ್ನು ಮಾಡ್ಬೋದು, ಅಷ್ಟು ಸುಲಭ ಉಂಟು. ನೋಡಿ, ಈರುಳ್ಳಿ ಚೆನ್ನಾಗಿ ಕಾದಿದೆ. ಹಾಗೆ ಒಂದು ಪ್ಲೇಟಿಗೆ ಇದನ್ನು ತೆಗಿತಾ ಇದ್ದೇನೆ. ನೋಡಿ, ಈ ಥರ ಆದರೆ ಆಯಿತು. ಪನ್ನೀರ್ ಬಿರಿಯಾನಿಗೆ ಈ ಈರುಳ್ಳಿಯನ್ನು ಈ ಥರ ಹುರಿದು ಹಾಕಿದರೆ ತುಂಬ ರುಚಿಯಾಗಿ ಬರ್ತದೆ. ಹಾಗೆ ಅದೇ ಬಾಣಲೆಗೆ ನಾನಿಲ್ಲಿ ಕಟ್ ಮಾಡಿಟ್ಟ ಪನ್ನೀರನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬ ಫ್ರೈ ಆಗೋದು ಬೇಡ. ತುಂಬ ಫ್ರೈ ಆದರೆ ಒಂಥರ ರಬ್ಬರ್ ಥರ ಆಗ್ತದೆ. ಸಾಧಾರಣ ಒಂದು ಮಟ್ಟಿಗೆ ಇದು ಫ್ರೈ ಆದರೆ ಸಾಕು. ಪನ್ನೀರು ಸ್ವಲ್ಪ ಚಪ್ಪೆ ಇರ್ತದಲ್ಲ, ಅದಕ್ಕಾಗಿ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ನೋಡಿ, ಪನ್ನೀರು ಆಗ್ತಾ ಬಂತು. ನೋಡಿ, ಇಷ್ಟಾದರೆ ಸಾಕು. ಹಾಗೆ ಒಂದು ಬೌಲಿಗೆ ಇದನ್ನು ನಾನು ತೆಗಿತಾ ಇದ್ದೇನೆ. ನೋಡಿ, ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ತಕ್ಷಣ ನಿಮಗೆ ನೋಡ್ಬೋದು. ಈಗ ಪನ್ನೀರೆಲ್ಲ ರೆಡಿಯಾಗಿದೆ. ನಾನೀಗ ಅದೇ ಬಾಣಲೆಯನ್ನು ತಗೊಂಡಿದ್ದೇನೆ. ಈಗ ನಾನು ಕಟ್ ಮಾಡಿರುವ ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕಿದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಹಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾವು ಗರಂ ಮಸಾಲೆಗಳನ್ನೆಲ್ಲ ತೆಗೆದಿಟ್ಟಿದ್ದೇವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರ್ತದೆ ಈ ಥರ ಮಾಡಿಕೊಂಡ್ರೆ. ಹಾಗೆ ಫ್ರೈ ಮಾಡಿಟ್ಟ ಪನ್ನೀರನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ. ಹಾಗೆ ನಾವು ಮಾಡಿಟ್ಟ ಅನ್ನವನ್ನು ಈಗ ಈ ಗೊಜ್ಜಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಅನ್ನ ಹೀಗೆ ಉದುರಾಗಿರಬೇಕು. ಹಾಗಾದರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರ್ತದೆ. ನೋಡ್ಬೋದು. ಸಿಂಪಲ್ಲಾಗಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಬಿರಿಯಾನಿ ಮಾಡಿದ್ದೇನೆ. ಪನ್ನೀರ್ ಬಿರಿಯಾನಿ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪನ್ನು ಹಾಕಿ, ಹಾಗೆ ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿಯನ್ನು ಹಾಕ್ಕೊಳ್ಳಿ. ಹಾಗೆ ಅರ್ಧ ಲಿಂಬೆಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ತುಪ್ಪ ಸಹ ಎಲ್ಲವನ್ನು ಹಾಕಿ ಸ್ವಲ್ಪ ಉಪ್ಪು ಕಡಿಮೆ ಆದರೆ ನೋಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ. ಈಗ ಕೊನೆಗೆ ನಾವು ಇದಕ್ಕೆ ಫ್ರೈ ಮಾಡಿಟ್ಟಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿಯಾಗ್ತದೆ ಈ ಥರ ನಾವು ಪನ್ನೀರ್ ಬಿರಿಯಾನಿ ಮಾಡಿದರೆ, ನೀವು ಒಮ್ಮೆ ಟ್ರೈ ಮಾಡಿ. ರುಚಿಯಾದ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಪನ್ನೀರ್ ಬಿರಿಯಾನಿ ಮಾಡಲಿಕ್ಕೆ ಗೊತ್ತಿಲ್ಲದವರು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.